ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ. ಸೊ ಸಿಕ್ಕಾಪಟ್ಟೆ ಚಳಿ ಇವತ್ತು. ಸೊ ಸಂಡೇ, ಸ್ಯಾಟರ್ಡೆ, ಫ್ರೈಡೇಯಿಂದನೂ ಇದೇ ರೀತಿ ಇದೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನವೂ ಸಿಕ್ಕಾಪಟ್ಟೆ ಚಳಿ ಮತ್ತು ಬಿಸಿಲೇ ಇಲ್ಲ. ಸೊ ಒಳಗಡೆ ಇದ್ರಂತೂ ಓದ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಸೊ ಹೊರಗಡೆ ಓಡಾಡಿದ್ರೆ ಅಷ್ಟೇನು ಅನಿಸಲ್ಲ. ಸೊ ಮನೆ ಒಳಗಿದ್ರೆ ಹಾಗನ್ಸುತ್ತೆ ಚಳಿ ಚಳಿ ಅಂತ. ಸೊ ಹೊರಗಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಏನು ಮಾಡ್ತಾರೆ, ಅವರೆಲ್ಲ ಹೋಗಲೇಬೇಕು, ಮಾಡಲೇಬೇಕು. ಸ್ಕೂಲ್ ಇದ್ದಿದ್ರೆ ನನ್ನ ಮಕ್ಳಿಗೆ 3 ದಿನದಿಂದ ಸ್ಕೂಲ್ ರಜಾ ಇತ್ತು. ಸ್ಕೂಲ್ ಇದ್ದಿದ್ರೆ ಅವರು ಚಳಿಲೇ ಬೆಳಗ್ಗೆ ಬೇಗ ರೆಡಿಯಾಗಿ ಎದ್ದು ಹೋಗಬೇಕಾಗಿತ್ತು. ಸೊ ಇವತ್ತು ಒಂದು ಬೀಗ್ರೂಟ ಇದೆ. ಲಾಸ್ಟ್ ವೀಕ್ ಮದುವೆ ಆಯ್ತಲ್ಲ ಅವ್ರದ್ದು. ಸೊ ಹೋಗಿ ಬರಬೇಕು. ಹಾಗೆ ಬರ್ತ್ಡೇ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಲೇಟಾಗಿ ಇಬ್ಬರದೂ. ಜೆಪ್ಟೋನಲ್ಲ ಕೇಕ್ ತರಿಸಿರೋದು, ಸ್ವಿಗ್ಗಿ ಕೇಕ್ ತರಿಸಿದ್ದೀವಿ. ಈಗ ಏನು ಬಿದ್ದೋಗಿದೆ ಡಿಸೈನಾ? ನೋಡಿ, ಈ ಥರ ಡಿಸೈನ್ ತರಿಸಿದ್ವಿ. ಚಾಕ್ಲೇಟ್ ಕೇಕ್ ಮಕ್ಳಿಗೆ ಇಷ್ಟ ಆಗಿರೋ ಅಂಥದ್ದು. ಒಂದು ಮಾತ್ರ ಸೈಡಿಗೆ ಬಿದ್ದೋಗ್ಬಿಟ್ಟಿದೆ. ಕ್ರ್ಯಾಸಾಗಿ ಇಟ್ಕೊಬಂದ್ರು ಅನ್ಸುತ್ತೆ ಅವರು. ಕಟ್ ಮಾಡಿಸ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ. ಬಿಸಿಲೇ ಇಲ್ಲ, ಫುಲ್ಲು ಮೋಡ, ಚಳಿ. ಈ ಚಳಿಗೆ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತೆ ಮಕ್ಳಿಗೆ. ಇವತ್ತು ಕೇಕ್ ಆಲ್ರೆಡಿ 1 o'clock ಆಗ್ತಾಯಿದೆ ಟೈಮು. ಸೊ ನಾವು ಇದನ್ನು ಮುಗಿಸ್ಕೊಂಡು ಬೀಗ್ರೂಟಕ್ಕೆ ಹೋಗಿ ಬರಬೇಕು. ಸೊ ಸಂಡೇ ಇವತ್ತು. ಎಲ್ಲರೂ ಚಳಿ ಇರೋದಕ್ಕೆ ಮನೇಲಿ ಮಲ್ಕೊಂಡಿದ್ದೀರಾ. ಎಲ್ಲ ವೆರೈಟಿ ಬೇಕಾಗಿರೋ ಅಂಥದ್ದೆಲ್ಲ ಮಾಡ್ಕೊಂಡು ತಿನ್ಕೊಂಡು ಮನೇಲಿ ಮಲಗಿದ್ದೀರಾ. ನೋಡಿ, ಇವರು ಬೆಡ್ಶೀಟ್ ಓದ್ಕೊಂಡು ಇಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಇವರು ಕೇಕ್ಗೋಸ್ಕರ ಕಾಯ್ತಾ ಇದ್ದಾರೆ, ಇನ್ನು ರೆಡಿ ಆಗಬೇಕು. ಇವರು ಕೇಕ್ ಕಟ್ಟಿಂಗಿಗೆ ರೆಡಿ ಆಗ್ತಾವ್ರೆ ಮೇಕಪ್ ಮಾಡ್ಕೊಂಡು. ಹ್ಯಾಪಿ ಬರ್ಡೇ ಟು ಯು. ಎಲ್ಲರದು ಬರ್ತಡೇ ಆಗಿ 1 ತಿಂಗಳಾಗೈತೆ. ಇವ್ರದ್ದು 1 ವಾರ ಆಯಿತು, ಇವ್ರದ್ದು 1 ತಿಂಗಳಾಯಿತು. ಅದಕ್ಕೆ ಎಲ್ಲ ಸೇರಿ ಇಬ್ರದ್ದು ಸೇರಿ ಒಂದೇ ಕೇಕ್ ಕಟ್ ಮಾಡ್ತಾಯಿದ್ವಿ. ಮನುಷ್ಯ ಅವರೇ ಕಟ್ ಮಾಡ್ತಿದ್ದೀರಾ. ಎಲ್ಲ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗ್ತೈತೆ, ಬೇಗ ಕಟ್ ಮಾಡಿ. ಈಗ ಫೋಟೋ ಶೂಟು. ಹ್ಯಾಪಿ ಬರ್ಡೇ ಟು ಯು. ನೋಡು ನಿನ್ನ ಫ್ರೆಂಡ್ಸ್ ಹೆಂಗೆ ಗಲಾಟೆ ಮಾಡ್ತಾರೆ ಮನ. ಅವಳು ಅಲ್ಲೇ ತಿನ್ಕೊಬಿಡ್ಲು. ಹಾಂ ತಗೋ, ತಿನ್ಸ್ಕೊ. ನೀನು ತಿನ್ಸು. ಸ್ಪೂನಲ್ಲಿ ತಗೊಳ್ಳಿ, ಅದೆಲ್ಲ ಕೆಳಗೆ ಬೀಳುತ್ತೆ. ಚಾಕ್ಲೇಟ್. ಬಂತು. ವೇಟ್ ಮಾಡ, ಆಮೇಲೆ ತಿಂದಿವಂತೆ. ಸೌಂಡ್ ಮಾಡ. ನಾನು ಯಾವಾಗಲೂ ಚಾಕ್ಲೇಟ್ ಫ್ಲೇವರ್ ತರಿಸ್ತಾ ಇರಲಿಲ್ಲ. ನನ್ನ ಮಗಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಅದನ್ನೇ ತರಿಸ್ಕೊಂಡಿದ್ರು. ಅದಕ್ಕೆ ಇವತ್ತು ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾಳೆ. ಚೆನ್ನಾಗಿದೆ ಚಾಕ್ಲೇಟ್. ಬೆಂಟೋ ಕೇಕ್ ತರಿಸೋಣ ಅಂತ ನೋಡಿದ್ವಿ. ಬಟ್ ಬೆಂಟೋ ಕೇಕ್ ತುಂಬ ಚಿಕ್ಕದಾಗುತ್ತೆ, ಸಾಲಲ್ಲ 5-6 ಜನಕ್ಕೆ ಅಂತ ಹೇಳಿ ಚಾಕ್ಲೇಟ್ ಕೇಕ್ ತರಿಸಿದ್ದೀವಿ. ಚೆನ್ನಾಗಿದೆ ಕೇಕ್ ಡಿಸೈನ್ ಅಲ್ವೇನಾ? ನೋಡಿ ಯಾವ ರೀತಿ ಮಾಡಿದ್ದಾರೆ. ಬೇಕು ಡೈಲಿ. ಇವತ್ತು ಕಡಲೆಪುರಿ ಇತ್ತು ತಂದಿದ್ದು. ಆಗಲೇ ಒಂದು 2 weeks ಆಗಿತ್ತು ನಾವು ತೊಗೊಂಡು ಬಂದು ಕಡಲೆಪುರಿ. ಹಾಗೆ ಅರ್ಧ ಮಾಡಿ ಅರ್ಧ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ. ಹಾಗಾಗಿ ಕಡಲೆಪುರಿ ಇವತ್ತು ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಎಣ್ಣೆ ಸಾಸಿವೆನ ಹಾಕೋದು ಮರ್ತುಬಿಟ್ಟಿದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಈಗ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅರ್ಧ ಯೂಸ್ ಮಾಡಿದ್ವಿ, ಇನ್ನು ಅರ್ಧ ಹಾಗೆ ಪಿನ್ನೆಲ್ಲ ಮಾಡಿ ಹೋಗ್ದಂಗೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಈ ಚಳಿಗೆ ಹೋದಕ್ಕೂ. ಹಾಗಾಗಿ ಎತ್ತಿಟ್ಟಿದ್ದೆ. ಈಗ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಕಡಲೆಪುರಿ ಒಗ್ಗರಣೆ ಮಾಡಿಕೊಂಡೆ ಇವತ್ತು. ಸೊ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಕಡಲೆಪುರಿ ಒಗ್ಗರಣೆ ಮಾಡಿದರೆ, ತುಂಬ ಇಷ್ಟಪಡ್ತಾರೆ. ಕಡಲೆ ಬೀಜ ಅದೆಲ್ಲ ಸಪ್ರೇಟು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಗರ್ಗರಿ ಆಗಿದ್ದರೆ ಚೆನ್ನಾಗಿರುತ್ತೆ, ಅದರೊಳಗೆ ಇದ್ದರೆ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿ. ಸೊ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ. ಇದು ಚಂಡಮಾರುತದ ಎಫೆಕ್ಟು. ಬ್ಯಾಂಗ್ಳೂರು ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಚಳಿ ಆಗಿಬಿಟ್ಟಿದೆ. ಹಿಮ, ಮೋಡ ಕವಿದ ವಾತಾವರಣ. ಸಣ್ಣದಾಗಿ 1-2 ದಿವಸ ಮಳೆನೂ ಹನಿತಾ ಇತ್ತು. ಇವತ್ತಿಲ್ಲ.
ಸೊ ನೋಡಿ ಕಡಲೆ ಬೀಜ ಮೇಲೆ ಹಾಕ್ಕೊಂಡೆ, ಎಣ್ಣೆಲ್ಲೇ ಬಿಟ್ಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಎಲ್ಲ ಹಾಕಿದ್ರೆ ಒಂಥರ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಮೇಲೆ ಕಡಲೆ ಬೀಜನ ಕರೆದಿರೋದನ್ನ ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಮಾಮೂಲಿ ಕಡಲೆಪುರಿ ಒಗ್ಗರಣೆ ಯಾರ್ಯಾರಿಗಿಷ್ಟ, ಕಡಲೆಪುರಿ ಅಂದರೆ ಯಾರ್ಯಾರಿಗಿಷ್ಟ, ಜಾತ್ರೆಗೆ ಹೋಗಿ ಕಡಲೆಪುರಿ ಎಲ್ಲ ತರ್ತೀವಿ, ಅದು ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನವಂಬರ್ ತಿಂಗಳು ಫುಲ್ಲು ಯಾವ ರೀತಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ನೋಡಿ. ಈ ಏರಿಯಾದಲ್ಲಂತೂ ತುಂಬ ಚೆನ್ನಾಗಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳದ್ದೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವೀಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಹನಿ ಬರ್ತಿದೆ ಸಣ್ಣದಾಗಿ. ಫಂಕ್ಷನ್ ಎಲ್ಲ ಮುಗೀತು, ರಿಲೇಟಿವ್ಸು ಎಲ್ಲರೂ ಬಂದಿದ್ರಲ್ವ, ಹಾಗಾಗಿ ಸುಮ್ಮನೆ ನೆನಪಿಗೋಸ್ಕರ ಒಂದು ಫೋಟೋ ತಗೊಳ್ಳೋ ಅಂಥದ್ದು. ಲೇಡೀಸ್ಗೆ ಈ ಥರ ಎಲ್ಲಾದರೂ ಹೋದಾಗ ಫೋಟೋ ತೆಗಿಲಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಟಿಫನ್ ಆಯಿತಾ? ಇವತ್ತು ಸೋಮವಾರ, ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ನಂದು ಪೂಜೆ ಎಲ್ಲ ಆಯ್ತು. ಇವತ್ತು ನಮ್ಮ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಹಾಗಾಗಿ ಪೂಜೆಗೆ ಹೋಗಿ ಬರೋಣ ಅಂತ ಹೇಳಿ ಪೂಜೆ ಸಾಮಾನು ತೊಗೊಂಡು. ತೆಂಗಿನಕಾಯಿ ಇರಲಿಲ್ಲ, ಸೊ ಇತ್ತು ಸುಲಿದಿರೋದು, ಬಟ್ ಅದು ನೀರಾಗೋಗ್ಬಿಟ್ಟಿದೆ, ನೀರು ಖಾಲಿ ಆಗಿದೆ. ಹಾಗಾಗಿ ಈಗ ಒಂದು ಕಾಯಿ ಸುಲಿಯೋಣ ಅಂತ ಬಂದಿದ್ದೀನಿ. ಕಾಯೆಲ್ಲ ಬಾಲ್ಕನಿಲಿ ಹಾಕ್ಕೊಂಡಿದ್ದೀವಿ. ಕಾಯಿ ಸುಲಿಯೋಕ್ಕೆ ಮಚ್ಚಲ್ಲಲ್ಲ, ಅದೇ ಕಾಯಿ ಸುಲಿಯೋದೇ ಇರುತ್ತಲ್ವ, ಆ ಥರದ್ದೆಲ್ಲ ಈಸಿಯಾಗಿ ಸುಲ್ಕೊಬೋದು ಅಂಥೇಳಿ ಆ ಥರದ್ದೇ ತಂದಿಟ್ಟಿದ್ದಾರೆ ಹಸ್ಬೆಂಡು. ಈಗ ಅದೇ ಸುಲಿಯೋಣ ಕಾಯಿ ಅಂತ ಬಂದೆ. ನೀರೆಲ್ಲ ಖಾಲಿಯಾಗಿದೆ, ನೋಡಿ ಯಾವುದ್ರಲ್ಲಿ ಇದೆಯೋ ಅಂತ ಸುಲ್ಕೊಬೇಕು. ನಮ್ಮ ಬಾಲ್ಕನಿ ಜೋಗಲ್ಲೇ ಹಾಕಿರೋದು ನೋಡಿ, ಇದು ಕಾಯಿ ಸುಲಿಯೋದು. ಇದರಲ್ಲಿ ಈಸಿಯಾಗಿ ಸುಲ್ಕೊಬೋದು. ಬೇಕಾದರೆ ಮಚ್ಚಲ್ಲಾದರೆ ನಾವೇ ಸುಲಿಯೋಕ್ಕಾಗಲ್ಲ, ಹಾಗಾಗಿ ಈ ಥರದ್ದು ತಂದಿಟ್ಟಿದ್ದಾರೆ ನಮಗೆ. ಇದರಲ್ಲಾದರೆ ಈಸಿಯಾಗಿ ಸುಲ್ಕೊಂಬಿಡ್ಬೋದು. ಸೊ ಕಾಯಿಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಬಾಲ್ಕನಿಲಿ ಹಾಕಿಯೇ ನೀರು ಹೋಗ್ಬಿಟ್ಟಿದೆ. ನೋಡಬೇಕು ಯಾವುದ್ರಲ್ಲಿ ಇದೆಯೋ ಅಂತ. ಕಾಯಿ ಎಲ್ಲದರಲ್ಲೂ ನೀರಾಗೋಗ್ಬಿಟ್ಟಿದೆ, ಅಂತೂ ಒಂದೇ ಒಂದರಲ್ಲಿ ಮಾತ್ರ ನೀರಿದೆ. ಸರಿ, ಇವಾಗ ಅದನ್ನು ಸುಲ್ಕೊಂಡು ಪೂಜೆಗೆ ಹೋಗಿ ಬರೋಣ ಬನ್ನಿ. ಸತ್ಯನಾರಾಯಣ ಪೂಜೆಗೆ ಫುಲ್ ಇದು ಗಟ್ಟಿ ಕಾಯಿ ಸುಲಿಯೋಕ್ಕೆ ಆಗಲಿಲ್ಲ. ಅದರಲ್ಲಿ ಸುಲಿದ್ರು 10 ನಿಮಿಷ ತೊಗೊಂಡಿದ್ದೀನಿ ಸುಲಿಯೋದಕ್ಕೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಕಾಯಿ ಸುಲಿಯೋದು. ಅಂದರೆ ಒಂದೊಂದು ತುಂಬ ದಪ್ಪ ಇರೋದು ಚೆನ್ನಾಗಿ ಬಂದುಬಿಡುತ್ತೆ. ಇದು ತುಂಬ ಸಣ್ಣ ಆಯಿತು, ನಾನು ಬಾಲ್ಕನಿಯಲ್ಲಿ ಹಾಕ್ಬಿಟ್ಟಿದ್ನಲ್ಲ, ಬಿಸಿಲಿಗೆ ನೀರೆಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸುಲಿಯೋಕ್ಕೆ ಕಾಯಿ. ಇಲ್ಲಾಂದರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಮಚ್ಚಲ್ಲೇ ಕಷ್ಟ ಅಂದ್ಕೊಂಡಿದ್ದು ಅಂತಂದರೆ ಇದರಲ್ಲೂ ಅಂದರೆ ಕಾಯಿಗಳು ಒಂಥರ ಆಗಿರುತ್ತಲ್ಲ, ಗಟ್ಟಿಯಾಗಿಬಿಟ್ರೆ ಸುಲಿಯೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಸತ್ಯನಾರಾಯಣ ಸ್ವಾಮಿ ನಮಃ. ನೀರಾಜನರ್ಪಯಾಮಿ ಆಚರಣರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ಶರಸಾ ಗೃಹ್ಣಾತೋ ಶ್ರೀಮದ್ರಮಾರಣ ಗೋವಿಂದ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಪೂಜೆ ಎಲ್ಲ ಮುಗೀತು, ಸತ್ಯನಾರಾಯಣ ಪೂಜೆ. ಸೊ ತಾವರೆ ಹೂವಿನ ದಾರ ತಂದು ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಿಗೆ. ಈಗಂತೂ ತಾವರೆ ಹೂವು ಎಲ್ಲ ಟೈಮಲ್ಲೂ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಹೂವಿಂದ ಅಲಂಕಾರ ಎಲ್ಲ ಮಾಡಿದರು. ಪೂಜೆ ಎಲ್ಲ ಮುಗೀತು ನೋಡಿ. ಸುಮಾರು ಒಂದು 3-4 ದಿನ ಆದಮೇಲೆ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸೊ ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ. ಊಟಿ ಥರ ಆಗ್ಬಿಟ್ಟಿತ್ತು ಬ್ಯಾಂಗ್ಳೂರು ಚಳಿಯಲ್ಲಿ. ಸೊ ನೀರಂತೂ ಮುಟ್ಟಿದ್ರೆ ಎಷ್ಟು ತಣ್ಣಗೆ ಕೊರಿಯುತ್ತೆ ಅಂತ, ಬಾಯಲ್ಲಿ ನೀರು ಕುಡಿದ್ರೂ ಅಷ್ಟೇ ತಣ್ಣಗೆ ಕೊರಿತಾ ಇರೋದು. ಬಿಸಿ ಬಿಸಿ ಎಲ್ಲ ತಿನ್ನಬೇಕು ಕುಡಿಬೇಕು ಅನ್ನಿಸ್ತಾ ಇರ್ತಿತ್ತು. ಸೊ ಇವತ್ತು ಸ್ವಲ್ಪ ಬಿಸಿಲು ಕಾಣ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸಿಕ್ಕಾಪಟ್ಟೆ ಚಳಿ, ಮಕ್ಳಿಗಂತೂ ಫುಲ್ ಕೋಲ್ಡು. ಸೊ ನೋಡಿ, ಈಗ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ. ಬಟ್ಟೆಗಳಂತೂ 3 ದಿನ ಆಗಿತ್ತು ಒಣಗಾಕಿ, ಎಲ್ಲ ತಣ್ಣಗೆ ಕೊರಿತಾ ಇತ್ತು, ಆ ರೀತಿ ಇತ್ತು ಬಟ್ಟೆಗಳು. ಇವತ್ತು ಸ್ವಲ್ಪ ಈಗ ಬಿಸಿಲು ಕಾಣಿಸ್ತಾ ಇದೆ. ಇವತ್ತಿನ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.